ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಮಹಾರಾಜ ಗ್ರೌಂಡ್ಸ್ನಲ್ಲಿ ಜಾನಕಿ ಅಮ್ಮ ಅವರ ದೇಹನ ಇಟ್ಟು ಎಲ್ಲ ಅಭಿಮಾನಿಗಳಿಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇಲ್ಲಿ 3:15 ತನಕ ಬಹುಶಃ ಇಲ್ಲೇ ಇಟ್ಟಿರ್ತೀವಿ. ಅದರ ನಂತರ 3:15ಗೆ ಇಲ್ಲಿಂದ HD ಕೋಟೆ ತಾಲೂಕಿನ ಕಣಿಯನಹುಂಡಿ ಆ ಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ. 5 ಗಂಟೆಗೆ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ. ಅಲ್ಲೂ ಕೂಡ ಒಂದು ಸ್ವಲ್ಪ ಜನ ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಸರ್ಕಾರ ಹೇಳಿದೆ ಅವ್ರಿಗೆ ಎಲ್ಲ ಗೌರವದಿಂದ ಅವ್ರಿಗೆ ಅಂತಿಮ ಸಂಸ್ಕಾರ ನಡೆಸಬೇಕು ಅಂತ ಹೇಳಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಅಲ್ಲಿರ್ತಾನೆ. ಸೊ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ದರ್ಶನಕ್ಕೆ ಸುಲಭವಾಗಿ ಅನುವು ಮಾಡಿಕೊಟ್ಟಿದ್ದೇವೆ. ಸೊ ಹಾಗಾಗಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗಿದೆ. ಸ್ಮಾರಕ ನೀಡಬೇಕು ಅಂತ ಹೇಳಿ ಎಲ್ಲ ಬೇಡಿಕೆ ಕೊಟ್ಟಿದ್ದಾರೆ. ಖಂಡಿತ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಯಾಕೆಂತಂದ್ರೆ ಅದು ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ಖಂಡಿತ ಅವ್ರಿಗೆ ಗಮನಕ್ಕೆ ತರ್ತೀನಿ. ಮತ್ತೆ ನಾನು ಕೂಡ ಅವ್ರಿಗೆ ಬೇಡಿಕೆ ಇಡ್ತೀನಿ. ಯಾಕೆಂತಂದ್ರೆ ಜಾನಕಿ ಅಮ್ಮನವರು ಮೈಸೂರಿನ ಜೊತೆಗೆ ಬಹಳ ದೊಡ್ಡ ನಂಟಿತ್ತು. ಅವರ ಪತಿಯವರು ಕೂಡ ಮೈಸೂರಿನವರೇ. ಮತ್ತೆ ಅವ್ರಿಗೂ ಕೊನೆ ಹೆಸರುಳಿಬೇಕು ಅಂತ ಎಳೆದಿರೋದು ಕೂಡ ಮೈಸೂರಿನಲ್ಲೇ. ಮತ್ತೆ ಅವರು ಅಂತಿಮವಾಗಿ ಇಲ್ಲೇ ತಮ್ಮನ್ನ ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಕೂಡ ಇಚ್ಛೆನ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಮೈಸೂರು ಜೊತೆ ಅಷ್ಟೊಂದು ಬಾಂಧವ್ಯ ಇದೆ. ಮತ್ತು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲೂ ಕೂಡ ನಾವೆಲ್ಲ ಬಾಲ್ಯದಲ್ಲಿ ಕನ್ನಡ ಹಾಡುಗಳು ಇವ್ರ ಹಾಡನ್ನ ಕೇಳೇ ಬೆಳೆದಿದ್ದು. ಸೊ ಹಾಗಾಗಿ ಕರ್ನಾಟಕಕ್ಕೂ ಒಂದು ಕೊಡುಗೆ ಇದೆ. ಸೊ ಆ ಎಲ್ಲ ಕಾರಣದಿಂದ ಸ್ಮಾರಕ ಮಾಡಿದ್ರೆ ಒಳ್ಳೆಯದು, ಅವ್ರಿಗೆ ಸರಿಯಾದಂಥ ಗೌರವ ತೋರಿಸಂಗಾಗುತ್ತೆ. ಮುಖ್ಯಮಂತ್ರಿಗಳು ನಾನು ಕೂಡ ಬೇಡಿಕೆ ಇಡ್ತೀನಿ. ಅದಿನ್ನೂ ಡಿಸೈಡ್ ಮಾಡಿಲ್ಲ. ಯಾಕೆಂತಂದ್ರೆ ಆ ಜಾಗ ಬಂದು ಪ್ರೈವೇಟ್ ಅವ್ರದ್ದು. ಸೊ ಮತ್ತೆ ಫಿಲಮ್ನ ಕಲಾವಿದರ ಸಂಘದವರು ಅವರುಗಳು ಕೂಡ ನಾವೇ ಅದನ್ನ ಸ್ಮಾರಕ ಮಾಡ್ತೀವಿ ಅಂತ ಕೂಡ ಮುಂದೆ ಬಂದಿದ್ದಾರೆ. ಸೊ ಅದೆಲ್ಲ ಡಿಸೈಡ್ ಆಗಬೇಕು, ಮಾತುಕತೆ ಆಗಿ ಆಮೇಲೆ ತೀರ್ಮಾನ ಮಾಡ್ತಾರೆ. ಅವ್ರ ಹೆಸರಲ್ಲಿ ಬೇಕಾದಷ್ಟು ಅವರನ್ನ ನೆನಪನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಬಹಳಷ್ಟು ಸಲಹೆಗಳು ಬಂದಿದೆ. ಅದನ್ನೆಲ್ಲ ಪರಿಶೀಲಿಸಿ ಸರ್ಕಾರದ ಗಮನಕ್ಕೆ ತಂದು ಯಾವ್ದು ಮಾಡಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡ್ತಾರೆ.